चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणं शान्तैक्यपदं देवं सिद्धारूढमहं भजे सिद्धारूढमहं भजे। ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಶಿವರಾಮವಧೂತರ, ಜಗದ್ಗುರು ಭಾರತೀಯ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರೀಮನ್ ನಿಜಗುಣ ಶ್ರೀಗಳವರು ಕೈವಲ್ಯ ಪದ್ಧತಿಯೊಳಗೆ ನೀತಿ ಕ್ರಿಯಾಚರ್ಯ ಸ್ಥಳದಲ್ಲಿ ಬಹು ಸುಂದರವಾಗಿರ್ತಕ್ಕಂಥ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಸುಮ್ಮನಾಗದು ಅರಿವಿನಿಂದವೇ ಮುಕ್ತಿ, ನೆಮ್ಮಿಲೇಶನಿಸುವ ಗುಣಗಣವಿಲ್ಲದವಗೆ. ಈ ಒಂದು ಪದ್ಯದೊಳಗೆ ಜ್ಞಾನದಿಂದಲೇ ಮೋಕ್ಷ ಆಗ್ತದೆ. ಆದರೆ ಆ ಜ್ಞಾನವನ್ನು ನಾವು ಪಡ್ಕೋಬೇಕಾಗಿತ್ತು ಅಂತಂದ್ರೆ ನಮ್ಮೊಳಗೆ ಅನೇಕ ಸದ್ಗುಣಗಳು ಇರಬೇಕು ಅನ್ನುವಂಥ ವಿಚಾರವನ್ನು ಬಹು ಸುಂದರವಾಗಿ ಉಪದೇಶ ಮಾಡ್ತಾ ಬಂದರು. ಅಂದರೆ ಸದ್ಗುಣಗಳಿಂದಲೇ ನಮಗೆ ಜ್ಞಾನ ಅನ್ನುವಂಥದ್ದಾಗ್ತದೆ. ಸತ್ವಾ ಸಂಜಾಯತೆ ಜ್ಞಾನಂ. ಗೀತೆಯಲ್ಲಿ ಭಗವಂತ ಹೇಳಿದಂತೆ ಸತ್ವಗುಣ ಇದ್ರೇ ನಮಗೆ ಜ್ಞಾನೋದಯ ಅನ್ನುವಂಥದ್ದಾಗ್ತದೆ ಅಂತ ಉಪದೇಶ ಮಾಡ್ಕೊಂಡು ಬಂದ. ಅದಕ್ಕೆ ಇವತ್ತಿನ ದಿವಸ ಹೇಳುವಂಥ ಒಂದು ಸದ್ಗುಣಗಳು ಯಾವುವು ಅಂತಂದರೆ, ಜೀವಭಾವವೆಳ್ಳಿನಿತು ತೋರದ ಅಮಳಯೋಗ, ತೀವಿದನುಭವ ಸುಖರೂಪನಾದ ಶಂಭುಲಿಂಗವಾವರಿಸಿ ಕೀಟಭೃಂಗ ನ್ಯಾಯವಿಲ್ಲದವನಿಗೆ. ಈ ಎರಡು ಸದ್ಗುಣಗಳನ್ನು ಬಹು ಸುಂದರವಾಗಿ ನಿಜಗುಣಶೀಲವರು ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ತಾರೆ. ಜೀವಭಾವವೆಳ್ಳಿನಿತು ತೋರದ ಅಮಳಯೋಗ ಅಂತ ಹೇಳಿದರು. ಇಲ್ಲಿ ಜೀವಭಾವ ಅನ್ನುವಂಥದ್ದೇನದ ಇದು ನಿವೃತ್ತಿಯಾಗಿ ಹೋಗಬೇಕು ಅಂತ ಹೇಳ್ತಾರೆ. ಇಲ್ಲಿ ಜೀವನು ಸಾಕ್ಷಾತ್ ಪರಮಾತ್ಮ ಸ್ವರೂಪನೇ ಆಗಿದ್ದರೂ ಈ ಅಂತಃಕರಣದ ಉಪಾಧಿ ಮೂಲಕವಾಗಿ ಅದರೊಳಗೆ ತಾದಾತ್ಮ ಭಾವವುಳ್ಳವನಾಗಿರುವುದರಿಂದ ಇವ ಜೀವ ಅಂತ ಹೇಳಿಸಿಕೊಂಡಾನ. ವಾಸ್ತವಿಕವಾಗಿ ಜೀವನು ಪರಬ್ರಹ್ಮ ಸ್ವರೂಪನೇ. ಪರಬ್ರಹ್ಮ ಸ್ವರೂಪನೇ ಆಗಿದ್ದರೂ ಕೂಡ ಈ ಅಂತಃಕರಣದೊಳಗೆ ಅಂದರೆ ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರಗಳಲ್ಲಿ ತಾನು ಅಂತ ಭಾವನಾ ಮಾಡಿಕೊಂಡಿದ್ದಾನೆ. ಅಂದರೆ ಅಹಂ ಕರ್ತ, ಅಹಂ ಭೋಕ್ತ ಅಂತ ಹೇಳ್ತಾನೆ. ನಾನು ಈ ಕರ್ಮವನ್ನು ಮಾಡಿದ್ದೀನಿ, ನಾನೇ ಕರ್ಮದ ಫಲಗಳನ್ನು ಅನುಭವಿಸ್ತಾ ಇದ್ದೀನಿ ಅಂಥೇಳಿ ಈ ರೀತಿಯಾಗಿ ಅಂತಃಕರಣದ ಧರ್ಮವನ್ನು ತನ್ನಲ್ಲಿ ಆರೋಪ ಮಾಡಿಕೊಂಡಿದ್ದಕ್ಕನ ಇವನು ಕರ್ತ ಭೋಕ್ತ ಆಗಿ ಈ ಸಂಸಾರ ಚಕ್ರದೊಳಗೆ ತಿರುಗಲಿಕ್ಕೆ ಹತ್ತಿದ್ದಾನೆ. ಈಗ ಆ ಜೀವಭಾವ ಅನ್ನುವಂಥದ್ದು ನಿವೃತ್ತಿಯಾಗಿ ಹೋಗಬೇಕು. ಅಂದರೆ ನಾನು ಪರಮಾತ್ಮನಿದ್ದೇನೆ ಅನ್ನುವಂಥ ಭಾವವನ್ನು ಇವನು ಪ್ರಾಪ್ತ ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಜೀವಭಾವ ಅಳಿದು ಹೋಯಿತು ಅಂತಂದರೆ ಇವನಿಗೆ ಮೋಕ್ಷ ಅನ್ನುವಂಥದ್ದು ಸಹಜವಾಗಿ ಇವನಿಗೆ ಪ್ರಾಪ್ತವಾಗ್ತದೆ. ಜೀವನದಲ್ಲಿರ್ತಕ್ಕಂಥ ಏನು ಭಾವನೆಗಳದಾವಲ್ಲ, ನಾನು ಸಂಸಾರಿ ಅಂತಾನ, ಅಥವಾ ನಾನು ಹುಟ್ಟಿನಂತಾನ, ನಾ ಸಾಯ್ತೀನಂತಾನ, ನನಗೆ ಹಸಿವು ತೃಷೆಗಳದಾವಂತಾನ, ಇವು ಯಾವ ಧರ್ಮಗಳು ಅವನಲ್ಲಿ ಇಲ್ಲವೇ ಇಲ್ಲ. ಹುಟ್ಟಿದ್ದು ಸಾಯುವುದು ದೇಹ, ಕರ್ತೃತ್ವ ಭೋಕ್ತೃತ್ವ ಉಳ್ಳದ್ದು ಅಹಂಕಾರ ಧರ್ಮಗಳದಾವು, ಅರಿವಿ ಮರವೆಗಳು ಬುದ್ಧಿಯ ಧರ್ಮಗಳದಾವು, ಸುಖ ದುಃಖಗಳು ಮನಸ್ಸಿನ ಧರ್ಮಗಳದಾವು. ಇವು ಯಾವ ತನ್ನ ಸ್ವರೂಪದೊಳಗೆ ಇಲ್ಲದಿದ್ರೂ ಕೂಡ ಇವುಗಳಲ್ಲಿ ತಾದಾತ್ಮ್ಯವುಳ್ಳವನಾಗಿ
ನಾನಾ ಕರ್ಮ ಮಾಡೀನಿ, ನಾನಾ ಕರ್ಮದ ಫಲವನ್ನು ಅನುಭವಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ಆತ್ಮ ಅನಾತ್ಮಗಳನ್ನು ನಾವು ವಿಂಗಡಿಸಿ ತಿಳ್ಕೊಳ್ಬೇಕು. ಇಲ್ಲಿ ನಿಜವಾದ ಆತ್ಮಸ್ವರೂಪ ಯಾವುದು, ಈ ಅಂತಃಕರಣ, ಇಂದ್ರಿಯಗಳು, ದೇಹಾದಿಗಳು ಇವು ಹೆಂಗೆ ಅನಾತ್ಮ ಅದಾವು ಅನ್ನೋದನ್ನು ಗುರುಶಾಸ್ತ್ರಗಳಿಂದ ವಿಚಾರ ಮಾಡಿ ತಿಳ್ಕೊಂಡ ಅಂತಂದ್ರೆ ಇವನಿಗೆ ಜೀವಭಾವ ಅನ್ನುವಂಥದ್ದು ನಿವೃತ್ತಿ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ನಿಜಗುಣಸಿಯವರು ಹೇಳಿದರು, ಬಳಿಕಾತ್ಮ ಬೋಧಾಂಬುರಾಶಿ ಕೋಶದ ಮೇರೆಗಳಿದು ಪರತತ್ವವನ್ನು ಸಚರಾಚರವನ್ನು ಒಳಗೊಂಡು ವಿಪರೀತ ಭಾವನಾ ವೀಚಿಗಳ ನುಳಿದು ಸಹಜ ಸುಖಮೆಹುದು ಅಮಳಯೋಗ ಅಂತ ಅಮಳಯೋಗ ಅನ್ನಲಿಕ್ಕೆ ಭಾಳ ಸುಂದರವಾಗಿ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಚಿನ್ಮಯ ಸಾಕ್ಷಿ ಪ್ರತ್ಯೇಗಾತ್ಮದ ಒಂದು ಸಮುದ್ರದ ಅನ್ನಮಯಾದಿ ಆನಂದಮಯ ಪರ್ಯಂತರವಾಗಿರತಕ್ಕಂಥ ಈ ಪಂಚಕೋಶಗಳು ಅನ್ನುವಂಥ ಈ ಮೇರೆಯನ್ನು ನಾವು ತೆಗೆದು ಹಾಕಬೇಕು ಅಂತ. ಅಂದರೆ ಇವು ದೃಶ್ಯವಾಗಿ ಅರಿಸಿಕೊಳ್ಳುವುದರಿಂದ ಇವು ನಾನಲ್ಲ ಅಂತ ತಿಳಿಯುವುದನ್ನು ಅದನ್ನು ತೆಗೆದು ಹಾಕುವಂಥದ್ದು ಅಂತ. ಈ ಪ್ರಕಾರ ಆ ಮೇರೆಯನ್ನು ಕಳೆದು ಆ ನಿಜಬೋಧ ರೂಪವಾಗಿರತಕ್ಕಂಥ ಆ ಪ್ರತ್ಯೇಗಾತ್ಮ ಸಮುದ್ರ ಅನ್ನುವಂಥದ್ದು ಆ ಪರಬ್ರಹ್ಮವನ್ನು ಅಥವಾ ಚರಾಚರ ಜಗತ್ತನ್ನು ತುಂಬಿಕೊಂಡಿರುವಂಥದ್ದೇನಾದ ಅದು ಇಲ್ಲಿ ನಿಜವಾದ ಒಂದು ಏನು ಅನಿಸ್ಕೊಳ್ತದೆ, ಅದು ಅಮಳಯೋಗ ಅಂತ ಹೇಳಿಸ್ಕೊಳ್ತದೆ. ಮತ್ತು ಈ ಬ್ರಹ್ಮ ನಾನಲ್ಲ ಅಥವಾ ನಾ ಜೀವನದೀನಿ ಎನ್ನುವಂಥ ಈ ವಿಪರೀತ ಭಾವನಾ ರೂಪವಾಗಿರ್ತಕ್ಕಂಥ ತೆರೆಗಳನ್ನು ಬಿಟ್ಟು ಸಹಜವಾಗಿರ್ತಕ್ಕಂಥ ಆನಂದದಿಂದ ಇರುವುದಕ್ಕನ ಅಮಳಯೋಗ ಅಂಥೇಳಿ ಹಿಂಗೆ ಮಹಾತ್ಮರು ಭಾಳ ಸುಂದರವಾಗಿ ಜ್ಞಾನ ಪ್ರತಿಮಾ ಸ್ಥಳದಲ್ಲಿ ಉಪದೇಶ ಅನ್ನುವಂಥದ್ದನ್ನು ಮಾಡಿಕೊಂಡು ಬಂದಾರ. ಅಂಥ ಅಮಳಯೋಗವನ್ನು ನಾವು ಹೊಂದಬೇಕಾಗ್ಯದ. ನಮಗೆ ಜೀವಭಾವ ಅನ್ನುವಂಥದ್ದು ನಿವೃತ್ತಿಯಾಗಿ ಹೋಗಬೇಕಾಗ್ಯದ. ಅದಕ್ಕಿಲ್ಲಿ ಜೀವಭಾವ ಹೋಗಬೇಕು ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಯಾವ ನಾನು ಕರ್ತ ನಾನು ಭೋಕ್ತ ಅನ್ನುವಂಥ ಭಾವ ಅಳಿದು ಹೋಗಬೇಕು. ಸ್ವರೂಪದ ಸಾಕ್ಷಾತ್ಕಾರವನ್ನು ನಾವು ಮಾಡಿಕೊಳ್ಬೇಕು. ಒಬ್ಬ ರೈತ ಏನು ಮಾಡಿದ್ದ ಅಂತಂದರೆ ಹೊಲದೊಳಗೆ ಜೋಳದ ಬೆಳೆ ಹಾಕಿದ್ದ. ಅದು ಕೊಯ್ಲಿಕ್ಕೆ ಬಂದಿತ್ತು. ಆಳುಗಳನ್ನು ಹಚ್ಚಿದ್ದ. ಸಾಯಂಕಾಲ ಆಗ್ತಾ ಬಂತು. ಆವಾಗ ಅವು ಕೂಲಿಕಾರರಿಗೆ ಹೇಳ್ತಾ ಇದ್ದಾನೆ, ನೀವು ಶೀಘ್ರವಾಗಿ ಜೋಳ ಕೊಯ್ಯೋದನ್ನು ಜಲ್ದಿ ಮುಗಿಸ್ರಿ, ಯಾಕಂದ್ರೆ ಸಾಯಂಕಾಲ ಆಗ್ತಾ ಇದೆ, ಸೂರ್ಯ ಅಸ್ತಂಗತನಾಗ್ತಾ ಇದ್ದಾನ. ಇವತ್ತು ನಮಗೆ ಈ ಸಿಂಹದ ಭಯ ಅನ್ನುವಂಥದ್ದು ನಮಗೇನಷ್ಟು ಭಯ ಅನಿಸೋದಿಲ್ಲ. ಆದರೆ ಈ ಸಂಧ್ಯಾಕಾಲ ಈಗೇನು ಕತ್ತಲೆ ಅನ್ನುವಂಥದ್ದು ಬರ್ತದಲ್ಲ, ಅದರ ಭಯ ಅನ್ನುವಂಥದ್ದು ಅದು ನಮಗೆ ವಿಪರೀತವಾಗಿರುವಂಥದ್ದು ಅದು ಅಂತೇಳಿ ಈ ಪ್ರಕಾರ ಆಳುಗಳಿಗೆ ಅವ ಹೇಳಿದ. ಆ ಜೋಳದ ಹೊಲದಾಗ ಒಂದು ಏನಾಗಿತ್ತು ಅಂದರೆ ಒಂದು ಸಿಂಹ ಅನ್ನುವಂಥದ್ದು ಅಲ್ಲಿ ಬಂದು ವಾಸ ಮಾಡಿಕೊಂಡಿತ್ತು. ಅದು ಮನಸ್ಸಿನಾಗ ವಿಚಾರ ಮಾಡ್ತು, ಸಂಧ್ಯಾ ಅಂತಂದ್ರೆ ಇದು ಒಂದು ಯಾವುದೋ ದೊಡ್ಡ ಒಂದು ಪ್ರಾಣಿನೇ ಇರಬೇಕು ಅಂಥೇಳಿ ತನ್ನ ಮನಸ್ಸಿನೊಳಗೆ ವಿಚಾರ ಮಾಡ್ತಾ ಇದೆ. ಯಾಕಂದ್ರೆ ನನ್ನ ಭಯನೂ ಕೂಡ ಇವನಿಗಿಲ್ಲದೆ ಆ ಸಂಧ್ಯಾ ಭಯ ಅಂದರೆ ಕತ್ತಲೆಗೆ ಇವನು ಭಾಳ ಹೆದರ್ತಾನ ಅಂತಂದ್ರೆ ಇದು ಒಂದು ದೊಡ್ಡ ಯಾವುದೋ ಮೃಗ, ನನಗಿಂತಲೂ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಪ್ರಾಣಿನೇ ಇರಬೇಕು ಅಂಥೇಳಿ ಅದು ಭಾಳ ವಿಚಾರ ಮಾಡಲಿಕ್ಕತ್ತು. ಆವಾಗ ಒಕ್ಕಲಿಗ ಆ ಎಲ್ಲ ಕೂಲಿಕಾರರಿಗೆ ತಮ್ಮ ಗೃಹಕ್ಕೆ ಹೋಗಲಿಕ್ಕೆ ಆಜ್ಞೆ ಮಾಡ್ತಾ ಇದ್ದಾನೆ. ಆ ಸಮಯದೊಳಗೆ ಏನಾಗಿತ್ತು ಅಂತಂದರೆ ಆ ಊರೊಳಗೆ ಒಬ್ಬ ಅಗಸರಾಮ ಕತ್ತಿ ತಗೊಂಡು ಬಂದಿದ್ದವ. ಅದು ಕಳೆದು ಹೋಗಿಬಿಟ್ಟಿತ್ತು, ಕತ್ತಲೊಳಗೆ ಕಳೆದು ಹೋಗಿಬಿಟ್ಟಿತ್ತು. ಆವಾಗ ಅವ ಆ ಕತ್ತಿಯನ್ನು ಹುಡುಕಲಿಕ್ಕೆ ಬರ್ತಾ ಇದ್ದಾನೆ. ಯಾಕಂದ್ರೆ ಅದರ ಮೇಲೆ ಬಟ್ಟೆ ಹಾಕ್ಕೊಂಡು ದಿನ ಬಟ್ಟೆ ತೊಳ್ಕೊಂಡು ಬರ್ತಿದ್ದ. ಅದು ಕತ್ತೆ ಕಳೆದು ಹೋಗಿಬಿಟ್ಟಿತ್ತು. ಅದು ಎಲ್ಲಿ ಹೋಗೈತೆ ಅಂತ ಹುಡುಕೋ ಅಂತ ಬಂದ. ಕತ್ತಲಾಗಿಬಿಟ್ಟಿತ್ತು. ಆ ಸಿಂಹ ಅನ್ನುವಂಥದ್ದು ಎಲ್ಲಿತ್ತಲ್ಲ ಅಲ್ಲೇ ಬಂದ.
ಬಹುಶಃ ಇದೇ ನನ್ನ ಕತ್ತಿ ಅಂಥೇಳಿ ತಪ್ಪಿಸ್ಕೊಂಡು ಇಲ್ಲಿ ಬಂದದ ಅಂಥೇಳಿ ತನ್ನ ಕೈಯಾಗೇನು ಕೋಲು ಹಿಡ್ಕೊಂಡು ಬಂದಿದ್ನಲ್ಲ ಆ ಕೋಲದಿಂದ ಸಿಂಹದ ಮೇಲೆ ಅದ್ರ ಮೇಲೆ ಹೊಡಿತಾ ಇದ್ದಾನೆ. ಮತ್ತು ಅದರ ಕೊರಳಾಗ ಹಗ್ಗವನ್ನು ಕಟ್ಟಿ ಎಳ್ಕೊಂಡು ಹೊರಟ. ಆವಾಗ ಒಕ್ಕಲಿಗ ಏನಂತ ತೊಗೊಂಡು ಹೊರಟಿದ್ನಲ್ಲ, ಆವಾಗ ಅವನಿಗೆ ವಿಚಾರ ಬಂತು, ಓಹೋ ನನ್ನ ಕತ್ತಿ ತಪ್ಪಿಸ್ಕೊಂಡು ಸಿಕ್ತಲ್ಲ ಅಂಥೇಳಿ ತೊಗೊಂಡು ಮನೆಗೆ ತೊಗೊಂಡು ಹೋಗ್ತಾ ಇದ್ದಾನೆ. ಆವಾಗದು ಸಿಂಹ ಅನ್ನುವಂಥದ್ದು ಅವನು ಬೆನ್ನು ಹಿಡ್ಕೊಂಡು ಸುಮ್ಮನೆ ಹೊರಟು ಬಿಡ್ತದು. ಓಹೋ, ಸಂಧ್ಯಾಗೆ ಅದು ಎಷ್ಟು ಭಯಾನಕ ಅದಲ್ಲ, ನನ್ನನ್ನು ಕಟ್ಟಿಗೆಯಿಂದ ಹೊಡೆದದ, ಇದು ಭಾಳ ಭಯಂಕರವಾದ ಮೃಗ ಅನ್ನುವಂಥದ್ದು ಅದ ಅಂಥೇಳಿ ಅದು ತಿಳ್ಕೊಳ್ತು. ಅವನು ಹಿಂದಿಂದನೇ ಹೋತು. ಆ ಕತ್ತಿಯನ್ನು ಕಟ್ತಿದ್ನಲ್ಲ ಅದೇ ಜಾಗಕ್ಕೆ ಆ ಸಿಂಹವನ್ನು ಕಟ್ಟಿದ. ಇನ್ನೂ ಬೆಳಗಾಗುವಂಥ ಸಮಯ. ಆವಾಗ ಇನ್ನೂ ಸೂರ್ಯ ಉದಯ ಆಗಿದ್ದಿಲ್ಲ, ಇನ್ನೂ ಸ್ವಲ್ಪ ಬೊಂಬೊಬ್ಬಿತ್ತು. ಆ ಕತ್ತಿ ಸಿಂಹದ ಮೇಲೆ ಏನು ಮಾಡಿದ, ಬಟ್ಟೆಗಳನ್ನು ಹೇರಿಕೊಂಡು ಇನ್ನು ಬಟ್ಟೆ ತೊಳ್ಕೊಂಡು ಬರಬೇಕು ಅಂತ ಮಾರ್ಗದಲ್ಲಿ ಹೊರಟ. ಹೋಗುವಾಗ ನೋಡ್ರಿ ಅಗಸರಾವ್ ಏನು ಮಾಡಿದ, ಆ ಬಟ್ಟೆ ಸಿಂಹದ ಮೇಲೆ ಹೇರ್ಕೊಂಡು ಹೊರಟಿದ್ದಾನೆ. ದಾರಿಯೊಳಗೆ ಮತ್ತೊಂದು ಸಿಂಹ ಅನ್ನುವಂಥದ್ದು ಅಲ್ಲಿ ಭೇಟಿಯಾಯಿತು. ಆವಾಗ ಅದಕ್ಕೆ ಆ ಸಿಂಹಕ್ಕೆ ಬಹಳ ಆಶ್ಚರ್ಯ ಆಯಿತು. ಅಲ್ಲ, ಒಬ್ಬ ಅಗಸರಾಮ ನನ್ನ ಜಾತಿ ಅಂದರೆ ನನ್ನಂತೆ ಇರುವಂಥ ಸಿಂಹದ ಮೇಲೆ ಇವ ಬಟ್ಟೆ ಹೇರ್ಕೊಂಡು ಹೊರಟಿದ್ದಾನಲ್ಲ, ಈ ಸಿಂಹ ಅನ್ನುವಂಥದ್ದು ಇದು ಅವನು ಇದನ್ನು ಹಿಡ್ಕೊಂಡು ಕತ್ತಿ ಯಾವ ಬಟ್ಟೆಯನ್ನು ಹೊತ್ಕೊಂಡು ಹೊಂಟದಲ್ಲ ಅಂಥೇಳಿ ಅದಕ್ಕೆ ಭಾಳ ಆಶ್ಚರ್ಯ ಆಯಿತು. ಆವಾಗ ಆ ಸಿಂಹವನ್ನು ಕುರಿತು ಆ ಮತ್ತೊಂದು ಸಿಂಹ ಹೇಳ್ತದೆ, ಅಲ್ಲ ನೀನು ಮನುಷ್ಯರನ್ನಾಗಲಿ ಎಲ್ಲರನ್ನು ತಿನ್ನುವಂಥದ್ದು, ನೀನು ಬಟ್ಟೆ ಹೊತ್ಕೊಂಡು ಹೊರಟಿದೆಯಲ್ಲ, ನಿನಗೇನಾದರೂ ಸ್ವಲ್ಪ ಜ್ಞಾನ ಐತೇನೋ? ಅಲ್ಲ, ನೀನೇನು ಕತ್ತಿ ಅಲ್ಲ, ನೀನು ಸಾಕ್ಷಾತ್ ಸಿಂಹನ ಅದಿ ಅಂತಂದಾಗ ಒಂದು ಸಂಧ್ಯಾ ಅನ್ನುವಂಥದ್ದು, ಅಂಧಕಾರ ಅನ್ನುವಂಥದ್ದು ಒಂದು ಮೃಗ, ಅದು ಎಷ್ಟು ಭಯಂಕರ ಅದ ನೋಡು. ಅದಕ್ಕೆ ನಾನು ಹೆದರ್ಕೊಂಡು ಈ ರೀತಿಯಾಗಿ ನಾನು ಅನೇಕ ರೀತಿಯಾಗಿರ್ತಕ್ಕಂಥ ಪೆಟ್ಟನ್ನು ತಿಂದಿದ್ದೀನಿ ಅಂಥೇಳಿ ಹೇಳ್ತು. ಆವಾಗ ಅದು ಹೇಳ್ತದೆ, ನೋಡಪ್ಪ, ಅದು ಸಂಧ್ಯಾ ಅಂತಂದ್ರೇನು, ಅದು ಅಂಧಕಾರ, ಅದು ಕತ್ತಲೆ ಅನ್ನುವಂಥದ್ದದ ಹೊರತು ಅದು ಒಂದು ಪ್ರಾಣಿ ಅನ್ನುವಂಥದ್ದಲ್ಲ ಅಂಥೇಳಿ ನೋಡು, ಸ್ವಲ್ಪ ನಿನ್ನನ್ನು ವಿಚಾರ ಮಾಡಿಕೊ, ನಿನ್ನ ಸ್ವರೂಪವನ್ನು ಸ್ಮರಣ ಮಾಡಿಕೋ ಅಂಥೇಳಿ ಆ ಯಾವ ಸಿಂಹ ಅನ್ನುವಂಥದ್ದು ಅದಕ್ಕೆ ಹೇಳ್ತು. ಆವಾಗ ಸಿಂಹಕ್ಕೆ ತನ್ನ ಸ್ವರೂಪ ಜ್ಞಾನ ಆಯಿತು. ಅದು ಗರ್ಜನೆಯನ್ನು ಮಾಡುವಂಥದ್ದಾಯಿತು. ಆ ಗರ್ಜನೆಯನ್ನು ಕೇಳಿ ಅಗಸರಾಮ್ ಏನು ಮಾಡಿಬಿಟ್ಟ, ಅಯ್ಯೋ ಸಿಂಹ ಬಂತು ಅಂಥೇಳಿ ಓಡಿ ಹೋಗಿಬಿಟ್ಟ. ಆವಾಗ ಆ ಸಿಂಹ ಅನ್ನುವಂಥದ್ದೇನಾಯಿತು ಅಂತಂದರೆ ತನ್ನ ಯಾವ ಒಂದು ಅರಣ್ಯದೊಳಗೆ ಹೋಗುವಂಥದ್ದಾಗ್ತದೆ. ಹಾಗೆ ಇಲ್ಲಿ ವಸ್ತುತಃ ಆತ್ಮ ಅನ್ನುವಂಥ ಒಂದು ಸಿಂಹ ಅನ್ನುವಂಥದ್ದು ಕರ್ಮ ಅನ್ನುವಂಥ ಈ ಒಕ್ಕಲಿಗಿನ ಭಯಾನಕವಾಗಿರತಕ್ಕಂಥ ಒಂದು ವಾಕ್ಯ ಯಾವುದು, ಈ ಸಂಧ್ಯಾ ಅಥವಾ ಕತ್ತಲೆ ಅನ್ನುವಂಥ ಆ ಪ್ರಾಣಿಯ ಒಂದು ಭಯದಿಂದ ಅಜ್ಞಾನ ಅನ್ನುವಂಥ ಈ ಅಗಸನ ಕತ್ತಿಯಾಗಿ ಕರ್ಮರೂಪವಾಗಿರತಕ್ಕಂಥ ಒಂದು ಮೈಲಿ ಬಟ್ಟೆಗಳನ್ನು ಹೊರಲಿಕ್ಕೆ ಹತ್ತೈತಿ. ಯಾವಾಗ ಬ್ರಹ್ಮನಿಷ್ಠನಾಗಿರ್ತಕ್ಕಂಥ ಮಹಾತ್ಮ ಆ ದಾರಿಯೊಳಗೆ ಸಿಂಹ ಅನ್ನುವಂಥದ್ದು ಇವನನ್ನು ಕುರಿತೇನು ಹೇಳ್ತು, ಜೀವ ಅನ್ನುವಂಥ ನೀನು ಕತ್ತಿ ಅಲ್ಲಪ್ಪ, ನೀನು ಆತ್ಮ ಅನ್ನುವಂಥ ಸಿಂಹದಿ. ಅಂದರೆ ನೀನು ಪುಣ್ಯ ಪಾಪ ಅನ್ನುವಂಥ ಕರ್ತನೂ ಅಲ್ಲ, ಭೋಕ್ತಾನೂ ಅಲ್ಲ, ನೀನು ಕೇವಲ ಅಸಂಗನಾಗಿರ್ತಕ್ಕಂಥ ಪ್ರತ್ಯೇಕಾತ್ಮ ಸ್ವರೂಪನ ಅದಿ ಅಂಥೇಳಿ ಯಾವಾಗ ಉಪದೇಶ ಆಯಿತೋ ಆವಾಗ ಆತ್ಮನಿಗೆ ತನ್ನ ನಿಜ ಸ್ವರೂಪದ ಒಂದು ಸ್ಫುರಣ ಅನ್ನುವಂಥದ್ದಾಗಿ ಆವಾಗ ಬಂಧರಹಿತನಾಗ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ನಾವು ಏನು ತಿಳ್ಕೊಂಡೀವಿ ಅಂತಂದ್ರೆ, ಈ ದೇಹಾದಿಗಳೇ ನಾವಂತ ತಿಳ್ಕೊಂಡಿದ್ದಕ್ಕೆ ನಾನು ಕರ್ತಾ ಹೋಗ್ತಾ ಅನ್ನುವಂಥ ಈ ಒಂದು ಅವಿವೇಕದಿಂದ ನಮಗೆ ಭ್ರಾಂತಿಯಾಗೈತಿ. ಸದ್ಗುರುನಾಥ ಬಂದು ನೋಡಪ್ಪ ನೀನು ಸಿಂಹನೇ ಅದಿ ಅಂತ, ಸಿಂಹ ಅಂದ್ರೇನು ಪ್ರತ್ಯೇಕಾತ್ಮನ ಅದಿ ಎನ್ನುವಂಥ ವಿವೇಕವನ್ನು ನಮಗೆ ಮಾಡಿಕೊಟ್ಟ ಅಂತಂದರೆ
ಆವಾಗ ನಮಗೆ ನಿಜವಾದ ಸುಖ ಶಾಂತಿ ಅನ್ನುವಂಥದ್ದು ಆಗ್ತದೆ ಅಂಥೇಳಿ ಹಿಂಗೊಂದು ದೃಷ್ಟಾಂತ ಅನ್ನುವಂಥದ್ದನ್ನು ನಮಗೆ ಮಹಾತ್ಮರು ಉಪದೇಶ ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ನಾವು ಪಂಚಕೋಶಗಳಿಗೆ ವಿಲಕ್ಷಣ ಸಾಕ್ಷಿಯಾಗಿರ್ತಕ್ಕಂಥ ಆತ್ಮವೇ ಇದ್ದೀವಿ ಅಂತ. ಇಲ್ಲಿ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂಥೇಳಿ ಪಂಚಕೋಶಗಳದಾವು. ಇವೇ ಮೇರಿಗಳಾಗಿವೆ ಅಂತ. ಇವುಗಳನ್ನು ನಾವು ಇವು ನಾನಲ್ಲ, ಪಂಚಕೋಶಗಳು ನಾನಲ್ಲ. ಅನ್ನಮಯ ಕೋಶ ಅಂದರೆ ಈ ಸ್ಥೂಲ ಶರೀರ ಅನ್ನುವಂಥದ್ದು ನಾನಲ್ಲ. ಅದರೊಳಗಿರ್ತಕ್ಕಂಥ ಈ ಪ್ರಾಣಮಯ ಕೋಶ ಅನ್ನುವಂಥದ್ದು ಅದು ಕೂಡ ನಾನಲ್ಲ. ಹಿಂಗೆ ನಾವು ಪಂಚಕೋಶಗಳನ್ನು ನಾವು ನೇತಿಗಳಿತಾ ಈ ಪಂಚಕೋಶಗಳಿಗೆ ವಿಲಕ್ಷಣ ಸಾಕ್ಷಿಯಾಗಿರ್ತಕ್ಕಂಥ ಯಾವ ಪ್ರತ್ಯೇಗಾತ್ಮ ಅನ್ನುವಂಥದ್ದೇನದ ಅದೇ ನಾನಾಗಿದ್ದೀನಿ ಎನ್ನುವಂಥ ಜ್ಞಾನವನ್ನು ಜೀವ ಮಾಡಿಕೊಂಡ ಅಂತಂದ್ರೆ ಅವನಿಗೆ ಯಥಾರ್ಥವಾಗಿರ್ತಕ್ಕಂಥ ಸುಖ ಅನ್ನುವಂಥದ್ದಾಗ್ತದೆ ಅಂತ ಹೇಳ್ತಾರೆ. ಪಂಚಾನಾಮಪಿ ಕೋಶಾನಾಂ ಅಪವಾದೇ ವಿಭಾತ್ಯಯಂ ಶುದ್ಧ ನಿತ್ಯಾನಂದೈಕ ರಸ ಪ್ರತ್ಯಗ್ರೂಪ ಪರಂ ಸ್ವಯಂ ಜ್ಯೋತಿ ಅಂತ ವಿವೇಕ ಚೂಡಾಮಣಿಗಳೊಳಗೆ ಹೇಳ್ಕೊಂಡು ಬರ್ತಾ ಇದ್ದಾರೆ. ಪಂಚಾನಾಮಪಿ ಕೋಶಾನಾಂ ಅಂದರೆ ಅನ್ನಮಯವೇ ಮೊದಲಾಗಿರ್ತಕ್ಕಂಥ ಈ ಪಂಚಕೋಶಗಳನ್ನು ನಾವು ತೆಗೆದು ಹಾಕಿಬಿಟ್ರೆ ನಿತ್ಯ ಆನಂದ ಏಕರಸೂರ್ಣ ರೂಪನಾಗಿರ್ತಕ್ಕಂಥ ಸರ್ವಾಂತರ್ಯಾಮಿಯಾಗಿರ್ತಕ್ಕಂಥ ಸರ್ವತ್ಕರು ಉತ್ಕೃಷ್ಟನಾಗಿರ್ತಕ್ಕಂಥ ಆ ಸ್ವಯಂ ಪ್ರಕಾಶನಾದ ಶುದ್ಧನಾಗಿರ್ತಕ್ಕಂಥ ಆತ್ಮವೇ ಅವನಿಗೆ ಕಾಣಿಸಿಕೊಳ್ತಾ ಇದ್ದಾನೆ ಅಂಥೇಳಿ ಬಹು ಸುಂದರವಾಗಿ ನಮಗೆ ಆಚಾರ್ಯರು ಉಪದೇಶ ಮಾಡಿಕೊಂಡು ಬಂದಾರ. ಅದಕ್ಕೆ ನಮ್ಮ ಸ್ವರೂಪ ಅನ್ನುವಂಥದ್ದನ್ನು ನಾವು ಯಥಾರ್ಥವಾಗಿ ತಿಳ್ಕೊಳ್ಬೇಕಂತ. ಈಗ ಒಂದು ಬಾವಿಯೊಳಗೆ ನೀರು ಅದಂತ ತಿಳ್ಕೊಳ್ರಿ. ಅದರ ಮೇಲೆ ಪಾಚಿ ಅನ್ನುವಂಥದ್ದು ಬೆಳೆದು ಬಿಟ್ಟದು. ನಮಗೆ ನೀರು ಅನ್ನುವಂಥದ್ದು ಕಾಣಿಸ್ತಾ ಇಲ್ಲ. ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ಕೋಶೈರನ್ನಮಯಾಧ್ಯೈ ಪಂಚಭಿರಾತ್ಮಾನ ಸಂವೃತೋ ಭಾತಿ ನಿಜಶಕ್ತಿ ಸಮುತ್ಪನ್ನೈ ಶೈವಾಲ ಪಟಲೈರಿವಾಂಬು ವಾಪಿ ಸ್ಥಿತಂ ಅಂತ ಹೇಳಿದರು ಅವರು. ಅಂದರೆ ಆ ಪಾಚಿಯ ಒಂದು ಪದಗಳಿಂದ ಅದು ಮುಚ್ಚಿಬಿಟ್ಟದ. ಹೀಗಾಗಿ ಕೊಳದಲ್ಲಿರ್ತಕ್ಕಂಥ ನೀರನ್ನುವಂಥದ್ದು ಅದು ನಮಗೆ ಕಾಣಿಸ್ತಾ ಇಲ್ಲ. ನಮ್ಮ ಒಂದು ಶಕ್ತಿಯಿಂದಲೇ ಉಂಟಾಗಿರ್ತಕ್ಕಂಥ ಈ ಒಂದು ಅನ್ನಮಯಾದಿ ಕೋಶಗಳಿಂದ ಈ ಮುಚ್ಚಲ್ಪಟ್ಟಿರ್ತಕ್ಕಂಥ ಆತ್ಮನೂ ಕೂಡ ನಮಗೆ ಕಾಣಿಸ್ತಾ ಇಲ್ಲ. ಈಗ ನಮಗೆ ನೀರು ಕಾಣಿಸ್ಬೇಕು ಅಂತಂದ್ರೆ ನಾವೇನು ಮಾಡಬೇಕಿಲ್ಲಿ? ಆ ಪಾಚಿ ಅನ್ನುವಂಥದ್ದನ್ನು ನಾವು ತೆಗಿಬೇಕು. ಆವಾಗ ಮನುಷ್ಯನಿಗೆ ಏನೋ ಒಂದು ನೀರೊಡಿಕೆ ಆಗೈತಲ್ಲ, ಅದರ ಸಂಕಟವನ್ನು ಕಳ್ಕೊಂಡ್ಬಿಡ್ತಾ ಇದ್ದಾನೆ. ಅಂದರೆ ಅತ್ಯಂತ ಸುಖ ಅನ್ನುವಂಥದ್ದು ಇವನಿಗೆ ಉಂಟು ಮಾಡುವಂಥ ನಿರ್ಮಲವಾಗಿರ್ತಕ್ಕಂಥ ನೀರನ್ನುವಂಥದ್ದು ಅವನಿಗೆ ಕಾಣಿಸ್ತದೆ ಅಂತ. ಆ ಪಾಚಿಯನ್ನು ಸರಿಸಿಬಿಟ್ರೆ ಅಲ್ಲಿ ನೀರು ಹೆಂಗೆ ಗೋಚರ ಆಗ್ತದೋ ಹಂಗೆ ಇಲ್ಲಿ ಪಂಚಕೋಶಗಳನ್ನು ನಾವು ತೆಗೆದು ಹಾಕಿಬಿಟ್ರೆ ಅಂಥ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪವಾಗಿರ್ತಕ್ಕಂಥ ತನ್ನ ಪ್ರತ್ಯೇಗಾತ್ಮದ ದರ್ಶನ ಅನ್ನುವಂಥದ್ದು ಆಗ್ತದೆ ಅಂಥೇಳಿ ಆಚಾರ್ಯರು ಬಹು ಸುಂದರವಾಗಿ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಅಂಥ ಒಂದು ಅಮಳ ಯೋಗವನ್ನು ನಾವು ಗುರುಶಾಸ್ತ್ರಗಳಿಂದ ಸರಿಯಾಗಿ ಅದನ್ನು ಅರಿತುಕೊಂಡು ಅದನ್ನು ನಾವು ಪ್ರಾಪ್ತ ಮಾಡಿಕೊಂಡೀವಿ ಅಂತಂದರೆ ನಮಗೆ ಸಹಜವಾಗಿರ್ತಕ್ಕಂಥ ಸುಖ ಅನ್ನುವಂಥದ್ದು ನಮಗೆ ಪ್ರಾಪ್ತವಾಗ್ತದೆ ಅಂಥೇಳಿ ಹಿಂಗೆ ಮಹಾತ್ಮರು ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ, ತೀವಿದನುಭವ ಸುಖರೂಪನಾದ ಶಂಭುಲಿಂಗವಾವರಿಸಿ ಕೀಟಭೃಂಗ ನ್ಯಾಯವಿಲ್ಲದವಗೆ ಅಂತ ಹೇಳಿದರು. ಅಂದರೆ ನಾವು ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ಸುಖವನ್ನು ನಾವು ಅನುಭೋಗಿಸಿ ಅಂಥ ಸುಖರೂಪವಾಗಿರ್ತಕ್ಕಂಥ ಶಂಭುಲಿಂಗವೇ ಪೂರ್ಣ ಅದ ಅಂತ ನಾವು ತಿಳ್ಕೊಳ್ಬೇಕು. ಆ ಪರಿಪೂರ್ಣವಾಗಿರ್ತಕ್ಕಂಥ ಶಂಭುಲಿಂಗ ಸ್ವರೂಪವೇ ನಾವದೀವಿ ಎನ್ನುವಂಥ ಒಂದು ಚಿಂತನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಒಂದು ಕೀಟಭೃಂಗ ನ್ಯಾಯ ಅಂತ ಹೇಳ್ತಾ ಇದ್ದಾರೆ. ಒಂದು ಕೀಟ ಅನ್ನುವಂಥದ್ದು ತಾನು
ನಿಜವಾಗಿ ಅದು ಭೃಂಗ ಅದೇನು ಅಂತಂದರೆ ಇಲ್ಲ, ಅದು ಭೃಂಗದ ಚಿಂತನವನ್ನು ಮಾಡ್ತದೆ. ಅದಕ್ಕೆ ಕುರುಡಿ ಕುಟಾರ ಹುಳ ಅಂತ ಕರೀತಾ ಇದ್ದಾರೆ. ಈ ಭೃಂಗ ಏನು ಮಾಡ್ತದೆ ಅಂದರೆ ಒಂದು ಮಣ್ಣಿನ ಮನೆಯನ್ನು ತಯಾರು ಮಾಡ್ತದೆ. ಅದರೊಳಗೆ ಒಂದು ಹಸಿರು ಬಣ್ಣದ ಹುಳ, ಅದಕ್ಕೆ ಕುರುಡಿ ಕುಟಾರ ಅಂತ ಕರೀತಾ ಇದ್ದಾರೆ. ಅದನ್ನು ತೊಗೊಂಡು ಬಂದು ಒಳಗೆ ಇಡ್ತದೆ, ಮಣ್ಣಿನ ಮನೆಯೊಳಗೆ ಇಡ್ತದೆ. ಅದನ್ನು ಮುಳ್ಳಿನಿಂದ ಚುಚ್ತದೆ. ಚುಚ್ಚಿದ ಕೂಡಲೇ ಆವಾಗ ಅದರ ನೋವನ್ನು ತಾಳಲಾರದೆ ಅದು ಏನು ಧ್ವನಿ ಮಾಡ್ತದಲ್ಲ ಅದನ್ನು ಕೇಳೋದ್ರಲ್ಲಿ ಅದು ಮಗ್ನ ಆಗಿಬಿಡ್ತದೆ. ಅದು ಮತ್ತೆ ಮತ್ತೆ ಚುಚ್ತಾ ಇರ್ತದೆ. ಹೀಗಾಗಿ ಆ ಕುರುಡಿ ಕುಟಾರ ಹುಳ ಅನ್ನುವಂಥದ್ದು ಆ ಒಂದು ಭೃಂಗದ ಚಿಂತನೆಯನ್ನು ಮಾಡ್ತಾ 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 ಕೊನೆಗೆ ಆ ಭೃಂಗವಲ್ಲದಂಥ ಹುಳ ಭೃಂಗದ ಭಾವನಾ ಮಾಡಿಕೊಂಡು ಭೃಂಗವೇ ಆಗಿಬಿಡ್ತದೆ ಅಂತ. ಹಾಗೆ ನಾವೆಲ್ಲರೂ ಪರಮಾತ್ಮ ಸ್ವರೂಪರೇ ಅದೀವಿ, ಆದರೂ ನಮಗೆ ಮರವೇ ಎನ್ನುವಂಥದ್ದಾಗ್ಯದ. ಅಜ್ಞಾನ ಮೂಲಕವಾಗಿ ನಮ್ಮ ಸ್ವರೂಪವನ್ನು ನಾವು ಮರೆತು ಬಿಟ್ಟೀವಿ. ಮರೆತಿದ್ದಕ್ಕನ ನಮಗೆ ದುಃಖ ಅನ್ನುವಂಥದ್ದು ಪ್ರಾಪ್ತವಾಗ್ಯದ ಅಂಥೇಳಿ ಇಲ್ಲಿ ನಿಜಗುಣಶೀಲರು ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಪರಮಾತ್ಮನೇ ಇದ್ದೇನೆ ಅನ್ನುವಂಥ ಒಂದು ಚಿಂತನವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ನಾವು ನೋಡ್ರಿ, ಅಹಂ ಬ್ರಹ್ಮಾಸ್ಮಿ ಮಂತ್ರೋಯಂ ದೃಶ್ಯ ಪಾಪಂ ವಿನಾಶಯೇತ್. ಅಹಂ ಬ್ರಹ್ಮಾಸ್ಮಿ ಮಂತ್ರೋಯಂ ಜ್ಞಾನಾನಂದ ಪ್ರಮುಚ್ಯತೆ ಅಂತ ಹೇಳ್ತಾರೆ. ಇಲ್ಲಿ ನಾನು ಬ್ರಹ್ಮ ಇದ್ದೇನೆ, ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನು ಬ್ರಹ್ಮವೇ ಆಗಿದ್ದೇನೆ ಅನ್ನುವಂಥ ಈ ಮಂತ್ರ ಅನ್ನುವಂಥದ್ದು ದೃಶ್ಯ ಪಾಪಂ ವಿನಾಶಯೇತ್. ಈ ದೃಶ್ಯವಾಗಿರತಕ್ಕಂಥ ಈ ನಾಮರೂಪ ಜಗತ್ತಿನ ಇದೇ ಸತ್ಯ ಅಂತೇನು ನಾವು ತಿಳ್ಕೊಂಡಿದ್ದೇವಲ್ಲ, ಅದ ಒಂದು ಪಾಪ ಅಂತ ಹೇಳ್ತಾರೆ. ಅಂಥ ಪಾಪ ಅನ್ನುವಂಥದ್ದು ಅದು ನಾಶವಾಗಿ ಹೋಗ್ತದೆ. ಈ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಮಂತ್ರ ನಮಗೆ ಶ್ರೇಷ್ಠವಾದ ಒಂದು ಜ್ಞಾನಾನಂದವನ್ನು ಅದು ನಮಗೆ ಉಂಟು ಮಾಡ್ತದೆ ಅಂತ ಹೇಳಿದ್ರು ಅವರು. ಅದಕ್ಕೆ ನಾವು ಜಗತ್ತಿನಲ್ಲಿ ಏನೇ ನೋಡ್ತೀವಿ ಇದೆಲ್ಲ ಆತ್ಮರೂಪವಾಗಿ ನೋಡಬೇಕು ಅಂತ ಹೇಳ್ತಾರೆ. ಯದ್ಯತ್ ಪಶ್ಯತಿ ಚಕ್ಷುರಾಭ್ಯಾಂ ತತ್ತದಾತ್ಮೇತಿ ಭಾವಯೇತ್. ನಮ್ಮ ಎರಡೂ ಚಕ್ಷುಗಳಿಂದ ನಾವು ಏನು ಜಗತ್ತಿನೊಳಗೆ ಏನೇನು ನೋಡ್ತಾ ಇದ್ದೇವಲ್ಲ ಅದೆಲ್ಲವೂ ನನ್ನ ಆತ್ಮವೇ, ಎಲ್ಲ ನಾನೇ ಆಗಿದ್ದೀನಿ ಅನ್ನುವಂಥ ಈ ಭಾವವನ್ನು ನಾವು ಮಾಡಿಕೊಳ್ಬೇಕು. ಯದ್ಯತ್ ಶೃಣೋತಿ ಕರ್ಣಾಭ್ಯಾಂ ತತ್ತದಾತ್ಮೇತಿ ಭಾವಯೇತ್. ನಮ್ಮ ಎರಡೂ ಕಿವಿಗಳಿಂದ ನಾವು ಯಾವ ಶಬ್ದವನ್ನು ಕೇಳ್ತಾ ಇದ್ದೀವಿಯೋ ಇದೆಲ್ಲವೂ ಕೂಡ ನನ್ನ ಆತ್ಮವೇ ಅಂತ ನಾವು ಈ ರೀತಿಯಾಗಿ ಭಾವಿಸಿಕೊಂಡಾಗ ನಮಗೆ ಸರ್ವತ್ರ ಆತ್ಮವೇ ನಮಗೆ ಗೋಚರ ಆಗ್ತದೆ ಅಂಥೇಳಿ ಬಹು ಸುಂದರವಾಗಿ ನಮಗೆ ಉಪನಿಷತ್ಕಾರರು ಉಪದೇಶವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅನುಭೂತೇರಭಾವೇಪಿ ಬ್ರಹ್ಮಾಸ್ಮಿತ್ಯೇವ ಚಿಂತ್ಯತಾಂ ಆಪ್ಯಸ್ತತ್ಪ್ರಾಪ್ಯತೆ ಧ್ಯಾನಾನ್ ನಿತ್ಯಮಾಪ್ತಂ ಬ್ರಹ್ಮ ಕಿಂ ಪುನಃ. ಉಪನಿಷತ್ನಲ್ಲಿ ಒಂದು ಮಂತ್ರದಲ್ಲಿ ಬಹಳ ಸುಂದರವಾಗಿ ಹೇಳಿದರು. ಅನುಭೂತೇರಭಾವಾಪಿ, ನಾನು ಬ್ರಹ್ಮ ಅದೀನೋ ಅಥವಾ ಇಲ್ಲವೋ ಅಂಥೇಳಿ ನಮಗೆ ಅನುಭವವಿಲ್ಲ. ನಾನು ಬ್ರಹ್ಮವಿದ್ದೇನೆ ಅನ್ನುವಂಥ ಅನುಭವ ನಮಗೈತೇನು ಅಂತಂದರೆ ಅದು ನಮಗಿಲ್ಲದೆ ಇರಬಹುದು. ಆದರೂ ಕೂಡ ಬ್ರಹ್ಮಾಸ್ಮಿತ್ಯೇವ ಚಿಂತ್ಯತಾಂ, ನಾನು ಬ್ರಹ್ಮವೇ ಇದ್ದೇನೆ ಅಂಥೇಳಿ ನಾವು ಈ ರೀತಿಯಾಗಿ ಚಿಂತನವನ್ನು ನಾವು ಮಾಡಿದ್ದೀವಿ ಅಂತಂದರೆ ನಿಜವಾಗಿಯೂ ಅಂಥ ಬ್ರಹ್ಮರೂಪವೇ ನಾವು ಆಗ್ತಾ ಇದ್ದೀವಿ ಅಂತ. ಅಂದರೆ ಇಲ್ಲಿ ಕುರುಡಿ ಕುಟಾರ ಹುಳ ಅನ್ನುವಂಥದ್ದು ಅದು ಭೃಂಗ ಅಲ್ಲದೇ ಇದ್ರೂ ಕೂಡ ಹೆಂಗೆ ಭೃಂಗದ ಧ್ಯಾನವನ್ನು ಮಾಡಿ ಅದು ಹೆಂಗೆ ಭೃಂಗವೇ ಆಗ್ತಾ ಇದೆಯೋ ಹಾಗೆ ಇಲ್ಲಿ ನಾವು ವಾಸ್ತವಿಕವಾಗಿ ಬ್ರಹ್ಮರೂಪರೇ ಇದ್ದೀವಿ, ನಾವು ಪ್ರತ್ಯೇಗಾತ್ಮ ಸ್ವರೂಪರೇ ಇದ್ದೀವಿ. ನಾವು ಬ್ರಹ್ಮಚಿಂತನವನ್ನು ಮಾಡಿ ನಾವ್ಯಾಕೆ ಬ್ರಹ್ಮ ಆಗುವುದಿಲ್ಲ? ಭೃಂಗವಲ್ಲದ ಒಂದು ಹುಳ ಭೃಂಗದ ಧ್ಯಾನ ಮಾಡಿ ಭೃಂಗ ಆಗೈತಿ ಅಂತಂದರೆ ನಾವು ಬ್ರಹ್ಮರೂಪರೇ ಇದ್ದು ಬ್ರಹ್ಮಚಿಂತನೆಯನ್ನು ಮಾಡಿದರೆ ನಾವು ಅವಶ್ಯವಾಗಿ ಬ್ರಹ್ಮರೂಪರೇ ಆಗ್ತೀವಿ ಅಂಥೇಳಿ ಹಿಂಗೆ ಉಪನಿಷತ್ನೊಳಗೆ ಬಹು ಸುಂದರವಾಗಿ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ಕೊಂಡು ಬಂದಾರೆ. ಅದಕ್ಕೆ ನಾವಿಲ್ಲಿ ಜೀವ ಪರಮಾತ್ಮರ ಒಂದು ಏಕತ್ವ ಜ್ಞಾನವನ್ನು ನಾವು ಅವಶ್ಯವಾಗಿ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದೂರಾಗ ಇಬ್ಬರು ಅಣ್ಣತಮ್ಮರು ವಾಸ ಮಾಡ್ತಾಯಿದ್ರು. ಅವರಿಬ್ಬರಿಗೆ ಮದುವೆ ಆಗಿತ್ತು. ಒಂದೇ ಮನೆಯೊಳಗೆ ಇರ್ತಿದ್ರು. ಭಾಳ ಪ್ರೇಮದಿಂದ ಇರ್ತಿದ್ರು.
ಮುಂದೆ ಮದುವೆ ಆದ ಕೆಲವು ವರ್ಷಗಳಾದ ಬಳಿಕ ಅವರ ಯಾವ ಪತ್ನಿಯರು ಅವರಿಬ್ಬರು ಮನೆಯೊಳಗೆ ಪ್ರೇಮದಿಂದ ಇರ್ತಿದ್ದಿಲ್ಲ. ಅವರು ಏನಾದರೂ ಒಂದು ನ್ಯಾಯವನ್ನು ಮಾಡ್ತಾಯಿದ್ರು. ಅವರು ತಮ್ಮ ಪತಿಯಂದಿರು ಬಂದಾಗ ಅವರು ಪರಸ್ಪರ ಈ ರೀತಿ ಅವರಿಬ್ಬರಲ್ಲಿ ಆಗಿರ್ತಕ್ಕಂಥ ಜಗಳವನ್ನು ಹೇಳ್ತಿದ್ರು. ನಾವು ಬೇರೆ ಆಗೋಣ, ನಾವಿಲ್ಲಿ ಕೂಡಿರೋದು ಬೇಡ ಅಂತ ತಮ್ಮ ಪತಿಯಂದರಿಗೆ ಅವ್ರು ಹೇಳ್ತಾಯಿದ್ರು. ಹೀಗಾಗಿ ಅವರಿಬ್ಬರು ಅಣ್ಣ ತಮ್ಮರಿಗೆ ಮನಸ್ಸಿಗೆ ಭಾಳ ದುಃಖ ಆಗ್ತಿತ್ತು. ಆವಾಗ ಅವರಿಬ್ಬರು ಒಂದು ದಿವಸ ವಿಚಾರ ಮಾಡಿದರು, ನಮಗೆ ಇಷ್ಟೊಂದು ದುಃಖ ಆಗಬೇಕಾದ್ರೆ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಈ ನಮ್ಮ ಸ್ತ್ರೀಯರಿಂದಲೇ ಆಗ್ಲಿಕ್ಕತ್ತದ. ನಾವು ಇವರನ್ನು ಮನೆ ಬಿಟ್ಟು ಹೊರಗೆ ಹಾಕಿದ್ದೀವಿ ಅಂತಂದ್ರೆ ನಾವು ಸುಖವಾಗಿರ್ತೀವಿ ಅಂಥೇಳಿ ಒಂದು ದಿವಸ ವಿಚಾರ ಮಾಡಿ ಇಬ್ಬರು ಅಣ್ಣ ತಮ್ಮರು ಏನು ಮಾಡಿದರು ಅಂತಂದರೆ ತಮ್ಮ ಪತ್ನಿಯರನ್ನು ಮನೆ ಬಿಟ್ಟು ಹೊರಗೆ ಕಳಿಸಿಬಿಟ್ರು. ಆವಾಗ ಅವರಿಬ್ಬರು ಭಾಳ ಪರಸ್ಪರ ಪ್ರೇಮದಿಂದ ಇರ್ಲಿಕ್ಕೆ ಪ್ರಾರಂಭ ಮಾಡಿದರು. ಅಂದರೆ ನಿತ್ಯದಲ್ಲಿ ಏನು ಒಂದು ಜಗಳ ನಡೀತಿತ್ತಲ್ಲ, ಆ ಜಗಳವೇ ಅಲ್ಲಿ ಹೋಗುವಂಥದ್ದಾಯಿತು. ಹಂಗೆ ಇದಕ್ಕೆ ದೃಷ್ಟಾಂತ ಹೇಳ್ತಾ ಇದ್ದಾರೆ. ಜೀವ ಮತ್ತು ಈಶ್ವರ ಅನ್ನುವಂಥವ್ರಿಬ್ಬರು ಅಣ್ಣ ತಮ್ಮರು. ಇವರಿಬ್ಬರಿಗೆ ಇಬ್ಬರಿಗೆ ಹೆಣ್ಮಕ್ಳದ, ಇದು ಯಾರು ಸ್ತ್ರೀಯರದಾರ, ಅವ್ರ ಪತ್ನಿಯರದಾರ. ಜೀವನಿಗೆ ಅವಿದ್ಯೆ ಅನ್ನುವಂಥ ಸ್ತ್ರೀ, ಈಶ್ವರನಿಗೆ ಮಾಯಾ ಅನ್ನುವಂಥ ಸ್ತ್ರೀ. ಈ ಇಬ್ಬರೂ ಸ್ತ್ರೀಯರು ನಿತ್ಯದಲ್ಲಿ ಪರಸ್ಪರ ಕಲಹ ಅನ್ನುವಂಥದ್ದನ್ನು, ಜಗಳ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಅವರ ಜಗಳದಿಂದ ಇಬ್ಬರಿಗೂ ಪರಸ್ಪರ ಇಲ್ಲಿ ಭೇದ ಅನ್ನುವಂಥದ್ದು ಆಗಿ ದುಃಖವನ್ನು ಪಡಲಿಕ್ಕತ್ತಿದ್ದಾರೆ. ಯಾವಾಗ ಅವಿದ್ಯೆ ಮತ್ತು ಮಾಯಾ ಅನ್ನುವಂಥ ಈ ಇಬ್ಬರು ಸ್ತ್ರೀಯರು ದೂರ ಆದರೋ ಆವಾಗ ಗೃಹದಿಂದ ಹೊರಗೆ ಹಾಕುವುದಂತಂದ್ರೇನು, ಅವರನ್ನು ಮಾಯೆ ಮತ್ತು ಅವಿದ್ಯೆಯನ್ನು ದೂರ ಮಾಡಿಕೊಳ್ಳೋದು ಅಂತ ಅಭಿಪ್ರಾಯ ಇಲ್ಲಿ. ಆವಾಗಲ್ಲಿ ಜೀವ ಮತ್ತು ಪರಮಾತ್ಮ ಇಬ್ಬರು ಅಭೇದ ಆಗಿಬಿಡ್ತಾ ಇದ್ದಾರೆ. ಆ ಅಭೇದದೊಳಗನ ನಮಗೆ ಸುಖ ಅನ್ನುವಂಥದ್ದಾಗ್ತದೆ ಅಂತ. ಇಲ್ಲಿ ಜೀವ ಬೇರೆ ಪರಮಾತ್ಮ ಬೇರೆ ಅಂತಂದಾಗ ನಮಗೆ ಭೇದ ತೋರ್ತದೆ. ಆ ಭೇದೊಳಗೆ ನಮಗೆ ದುಃಖ ಅನ್ನುವಂಥದ್ದಾಗ್ತದೆ. ಜೀವ ಪರಮಾತ್ಮ ಸ್ವರೂಪನೇ ಆಗಿಬಿಟ್ಟ ಅಂತಂದರೆ ಆವಾಗ ಅವ್ರಿಗೆ ಬಂದಿರತಕ್ಕಂಥ ದುಃಖ ಅನ್ನುವಂಥದ್ದು ದೂರ ಆಗ್ತದೆ ಅಂಥೇಳಿ ಹಿಂಗೆ ಒಂದು ದೃಷ್ಟಾಂತವನ್ನು ಕೊಟ್ಟು ಮಹಾತ್ಮರು ನಮಗೆ ಬಹು ಸುಂದರವಾಗಿ ಉಪದೇಶ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಉಪಾದಿಯಿಂದ ದುಃಖ ಆಗೈತಿ, ಉಪಾಧಿ ದೂರ ಆಯಿತು ಅಂತಂದರೆ ಅವನು ಸುಖ ಸ್ವರೂಪನೇ ಆಗ್ತಾನನ್ನುವಂಥ ಮಾತನ್ನು ನಮಗೆ ಉಪದೇಶ ಮಾಡ್ತಾ ಇದ್ದಾರೆ. ಅದಕ್ಕೆ ಶ್ರೀಮನ್ ನಿಜಗುಣಶಿವರು ಹೇಳ್ತಾರೆ, ತೀವಿದ ಅನುಭವ ಸುಖರೂಪನಾದ ಶಂಭುಲಿಂಗವಾವರಿಸಿ ಕೀಟ ಭೃಂಗ ನ್ಯಾಯವಿಲ್ಲದವನಿಗೆ ಅಂತ ಹೇಳಿದರು. ತೀವಿದ ಅಂತಂದರೆ ಪರಿಪೂರ್ಣವಾಗಿ ತುಂಬಿರತಕ್ಕಂಥ, ಅನುಭವ ಅಂತಂದರೆ ಇಲ್ಲಿ ಜ್ಞಾನಾನುಭವದಿಂದ ಅಂತ. ನಾವು ಪರಿಪೂರ್ಣವಾಗಿರತಕ್ಕಂಥ ಪರಬ್ರಹ್ಮ ಸ್ವರೂಪರೇ ಇದ್ದೇವೆ ಎನ್ನುವಂಥ ಅಂಥ ಜ್ಞಾನಾನುಭವವನ್ನು ನಾವು ಹೊಂದಬೇಕು. ಅಂಥ ಒಂದು ಅನುಭವದಿಂದ ಸುಖರೂಪನಾದ, ಅಂದರೆ ಇಲ್ಲಿ ಆ ಶಂಭುಲಿಂಗ ಅನ್ನುವಂಥವನು ಅಂದರೆ ಪರಮಾತ್ಮ, ಅವನು ಸುಖ ಸ್ವರೂಪನೇ ಅದಾನ. ಅವನು ನಮಗೆ ಸುಖವನ್ನೇ ಉಂಟು ಮಾಡುವಂಥ ಯಾವ ಪರಮಾತ್ಮದನಲ್ಲ, ಆವರಿಸಿ ಅಂತಂದ್ರೇನು, ಅಂಥ ಸುಖವನ್ನು ಉಂಟು ಮಾಡತಕ್ಕಂಥ ಪರಮಾತ್ಮನೇ ನಾನಿದ್ದೀನಿ ಅನ್ನುವಂಥ ಒಂದು ಜ್ಞಾನ ಅನ್ನುವಂಥದ್ದನ್ನು ನಾವು ಮಾಡಿಕೊಡ್ಬೇಕು ಅಂತ ಹೇಳಿದರು. ಅಂದರೆ ಪರಿಪೂರ್ಣವಾಗಿರ್ತಕ್ಕಂಥ ಪರಮಾತ್ಮನೇ ನಾನದೀನಿ ಅನ್ನುವಂಥ ಇಂಥ ಒಂದು ಶ್ರೇಷ್ಠವಾದ ಜ್ಞಾನಾನುಭವ ಅನ್ನುವಂಥದ್ದನ್ನು ನಾವು ಹೊಂದಿದ್ದೀವಿ ಅಂತಂದರೆ ನಮಗೆ ನಿಜವಾದ ಸುಖ ಅನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ಅದಕ್ಕಿಲ್ಲಿ ಭೃಂಗಕೀಟ ನ್ಯಾಯವಿಲ್ಲದವಗೆ ಅಂತ ಹೇಳಿದ್ರಿ ಇಲ್ಲಿ. ಅಂದರೆ ಅಲ್ಲಿ ಕುರುಡಿ ಕುಟಾರ ಹುಳ ಅನ್ನುವಂಥದ್ದು ಹೆಂಗೆ ತಾನು ಭೃಂಗವಲ್ಲದೆ ಇದ್ರೂ ಕೂಡ ಆ ಭೃಂಗದ ಧ್ಯಾನವನ್ನು ಮಾಡಿದಂತೆ ನಾವು ಕೂಡ ಅಂಥ ಪರಮಾತ್ಮ ಸ್ವರೂಪರೇ ನಾವು ಅದೀವಿ ಎನ್ನುವಂಥ ಒಂದು ಚಿಂತನವನ್ನು ನಾವು ಮಾಡಿದ್ದೀವಿ ಅಂತಂದರೆ ನಾವು ಯಾಕೆ ಪರಮಾತ್ಮ ಆಗೋದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಇದ್ರೊಳಗೆ ಯಾವ ಸಂಶಯನೂ ಇಲ್ಲ. ಇಂಥ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪರೇ ನಾವು ಅದೀನಿ ಅನ್ನುವಂಥ ಒಂದು ಚಿಂತನೆ ಮಾಡಬೇಕಂತಾರೆ. ನಾವು ಇಲ್ಲಿವರೆಗೆ ಏನು ತಿಳ್ಕೊಂಡೀವಿ, ಈ ದೇಹವೇ ನಾನು ಅಂತ ತಿಳ್ಕೊಂಡು ನಾನು ಹುಟ್ಟುತ್ತೀನಿ, ನಾನು ಸಾಯ್ತೀನಿ, ನಾನು ಸುಖಿ, ನಾನು ದುಃಖಿ, ಅಥವಾ ನಾ ಕರ್ತ, ನಾನು ಭೋಕ್ತ ಅನ್ನುವಂಥ
ಈ ಒಂದು ಅಜ್ಞಾನ ಮೂಲಕವಾಗಿ ನಾವು ಭ್ರಾಂತಿಯಿಂದ ಈ ಸಂಸಾರದೊಳಗೆ ನಾವು ದುಃಖ ಹೊಂದಲಿಕ್ಕತ್ತಿದ್ದೀವಿ, ಜನ್ಮ ಮರಣಗಳನ್ನು ಹೊಂದ್ತಾ ಇದ್ದೀವಿ. ಈಗ ನಮ್ಮ ಗುರುಗಳು ಶಾಸ್ತ್ರಗಳು ಏನು ಹೇಳಿದರು ನಮಗೆ, ನೋಡುವಪ್ಪ, ಈ ಶರೀರ ಆಗಲಿ, ಇಂದ್ರಿಯಗಳಾಗಲಿ, ಅಂತಃಕರಣ ಆಗಲಿ, ಅಂದ್ರೆ ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಆಗಲಿ, ಇವೆಲ್ಲವೂ ದೃಶ್ಯವಾಗಿ ನಿನ್ನಿಂದ ಅರಿಸಿಕೊಳ್ತಾವೆ. ಇವು ಅನಾತ್ಮದಾವು. ಇವು ನಿನ್ನಿಂದ ಪೃಥಕ್ ಅಂದರೆ ಬ್ಯಾರೆ ಅದಾವು. ಇವುಗಳನ್ನು ಅರಿತಕ್ಕಂಥ ನೀನು ಆತ್ಮನ ಅದಿ ಅಂತ ಹಿಂಗೆ ಅನುಸಂಧಾನವನ್ನು ಮಾಡು ಅಂತ ಗುರು ನಮಗೆ ಉಪದೇಶ ಮಾಡ್ತಾರೆ. ಹೀಗಾಗಿ ನಾನು ಅಂಥ ಸುಖಸ್ವರೂಪನಾಗಿರ್ತಕ್ಕಂಥ ಪರಿಪೂರ್ಣವಾಗಿರುವಂಥ ಆ ಪರಮಾತ್ಮನೇ ನಾನಿದ್ದೀನಿ ಎನ್ನುವಂಥ ಒಂದು ಧ್ಯಾನವನ್ನು ಮಾಡಿದ್ದೀವಿ ಅಂತಂದರೆ ನಾವು ನಿಜವಾಗಿಯೂ ಬ್ರಹ್ಮರೂಪರೇ ಆಗ್ತೀವಿ ಅಂತ ಇಲ್ಲಿ ನಮಗೆ ಮಹಾತ್ಮರು ಭಾಳ ಸುಂದರವಾಗಿ ಉಪದೇಶ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಒಂದು ರಾಜ್ಯದೊಳಗೆ ರಾಜನ ಮಗಳು ಮತ್ತು ಮಂತ್ರಿಯ ಮಗ, ಅವರಿಬ್ಬರಲ್ಲಿ ಪರಸ್ಪರ ಪ್ರೇಮ ಅನ್ನುವಂಥದ್ದಾಯಿತು. ಅವರು ಗುಪ್ತವಾಗಿ ಭೇಟಿಯಾಗ್ತಿದ್ದರು. ಅವರ ಒಂದು ಸ್ನೇಹ ಅನ್ನುವಂಥದ್ದು ದಿನಕ್ಕೆ ದಿನಕ್ಕೆ ಬೆಳೀತಾ ಹೋಯಿತು. ಮಹಾರಾಜನಿಗೆ ಭಾಳ ಚಿಂತೆ ಆಯಿತು. ನನ್ನ ಮಗಳು ಮಂತ್ರಿಯ ಮಗನ ಜೊತೆಯೊಳಗೆ ಪ್ರೀತಿ ಮಾಡ್ತಾ ಇದ್ದಾಳಲ್ಲ, ಇದು ಯೋಗ್ಯ ಅಲ್ಲ. ಮಂತ್ರಿಯ ಮಗನನ್ನು ಹೇಗಾದರೂ ಮಾಡಿ ಸಾಯಿಸಿಬಿಡಬೇಕು ಅಂಥೇಳಿ ಅಲ್ಲಿ ರಾಜವೈದ್ಯರನ್ನು ಕರೆಸ್ತಾ ಇದ್ದಾನೆ. ಆವಾಗ ಅವ್ರಿಗೆ ಹೇಳಿದ, ನೋಡ್ರಿ, ಒಂದು ಔಷಧ ಇಂಥದ್ದು ತಯಾರು ಮಾಡಬೇಕು, ಅದನ್ನು ಮೂಗಿನೊಳಗೆ ಅದನ್ನು ವಾಸನೆ ತೊಗೊಂಡ್ರೆ ಸಾಕು ಅವನು ಸತ್ತು ಹೋಗಿರಬೇಕು, ಅಂಥ ಒಂದು ಔಷಧವನ್ನು ನೀವು ತಯಾರು ಮಾಡಿರಿ ಅಂತಂದಾಗ ಆಗಲಿ ಅಂಥೇಳಿ ರಾಜ್ಯವೈದ್ಯರು ಔಷಧವನ್ನು ತಯಾರು ಮಾಡಿ ಒಂದು ಸಣ್ಣ ಬಾಟ್ಲಿಯೊಳಗೆ ಹಾಕಿ ತಂದು ಕೊಟ್ಟರು. ಆವಾಗ ತನ್ನ ದಾಸಿಯನ್ನು ಕರೀತಾ ಇದ್ದಾನೆ. ನೋಡು, ಮಂತ್ರಿಯ ಮಗ ಮಲಗುವಂಥ ಒಂದು ಹಾಸಿಗೆ ತಲೆದಿಂಬನ ಪಕ್ಕದಲ್ಲಿ ಇದನ್ನು ಇಡು. ಅವ ಬೆಳಿಗ್ಗೆ ಎದ್ದು ಕೂಡಲೇ ಇದನ್ನು ಅಫೀಮು ಅಂದರೆ ಅವನಿಗೆ ತಂಬಾಕು ತಿನ್ನುವಂಥ ಒಂದು ಅಭ್ಯಾಸ ಅದ, ಅದನ್ನು ಇವ ತೊಗೊಂಡು ಮೂಸಿ ನೋಡ್ತಾನೆ ಅಂಥೇಳಿ ಇಟ್ಟು ಬರಲಿಕ್ಕೆ ಹೇಳಿದ. ಹಾಗೆ ದಾಸಿ ಹೋಗಿ ಆ ಮಂತ್ರಿ ಮಲಗುವಂಥ ಹಾಸಿಗೆ ಮೇಲೆ ತಲೆದಿಂಬ ಪಕ್ಕದಲ್ಲಿ ಇಟ್ಟು ಬಂದಳು. ಮಂತ್ರಿ ಮಗ ಏನು ಮಾಡಿದ ಅಂತಂದರೆ ಬೆಳಗಿನ ಜಾವದೊಳಗೆ ಎದ್ದ. ಅವನಿಗೆ ಅಫೀಮ ಸೇವನ ಮಾಡುವಂಥ ಅಭ್ಯಾಸ ಇತ್ತಲ್ಲ, ಆ ತಲೆದಿಂಬ ಪಕ್ಕದಲ್ಲಿರ್ತಕ್ಕಂಥ ಅದು ಬಾಟ್ಲಿ ತೊಗೊಂಡು ಕೈಯೊಳಗೆ ಹಾಕ್ಕೊಂಡು ಅದನ್ನು ತಿಂದುಬಿಟ್ಟ. ತಿಂದರೂ ಕೂಡ ಅವನಿಗೆ ಮರಣ ಅನ್ನುವಂಥದ್ದು ಬರಲಿಲ್ಲ. ಆವಾಗ ಮಹಾರಾಜ ಆ ವೈದ್ಯನನ್ನು ಕರೆದು ಕೇಳ್ತಾ ಇದ್ದಾನೆ, ಅಲ್ಲಪ್ಪ, ನೀನು ಎಂಥ ಔಷಧ ತಯಾರು ಮಾಡಿದಿ? ಆ ಮಂತ್ರಿ ಮಗ ಔಷಧವನ್ನು ಅವ ಸೇವನೆ ಮಾಡಿದ್ರೂ ಕೂಡ ಅವನಿಗೆ ಮರಣ ಅನ್ನುವಂಥದ್ದು ಬರಲಿಲ್ವಲ್ಲ ಅಂತ ಅಂದಾಗ ಆವಾಗ ಅವನು ಹೇಳ್ತಾ ಇದ್ದಾನೆ, ಇದಕ್ಕೇನಾದರೂ ಒಂದು ಉಪಾಯ ಅನ್ನುವಂಥದ್ದನ್ನು ಮಾಡಬೇಕು. ಯಾಕಂದರೆ ಅವನು ಯಾವ ನಿನ್ನ ಮಗಳಲ್ಲಿ ಅತ್ಯಂತ ಪ್ರೇಮವುಳ್ಳವನಾಗಿದ್ದಾನೆ, ಅದಕ್ಕೆ ಅವನ ಮನಸ್ಸನ್ನುವಂಥದ್ದು ಆಕೆಯ ಚಿಂತನದೊಳಗೆ ಅದರ ಸಲುವಾಗಿ ನಾವು ಅವನ ಮನಸ್ಸು ಅಂದರೆ ಎರಡನೇ ವಿಷಯದಲ್ಲಿ ಮಗ್ನನಾಗಿರುವುದರಿಂದ ಅವನಿಗೆ ಮರಣ ಅನ್ನುವಂಥದ್ದು ಬರಲ್ದು. ಅದಕ್ಕೆ ಯಾವಳ ಮೇಲೆ ಅತಿಯಾದ ಪ್ರೇಮವನ್ನು ಇಟ್ಟಿದ್ದಾನಲ್ಲ, ಅವಳಿಗೆ ಒಳ್ಳೆ ವಸ್ತ್ರಗಳನ್ನು, ಸುಂದರವಾಗಿರ್ತಕ್ಕಂಥ ವಸ್ತ್ರಾದಿಗಳಿಂದ ಅಲಂಕಾರಗೊಳಿಸಿ ಅವನ ಹತ್ರ ಕಳಿಸಿಕೊಡ್ಬೇಕು. ಅವನ ಕಿವಿಯೊಳಗೆ ಅಗದಿ ಸೌಮ್ಯವಾಗಿ, ನಾನು ನಿನ್ನ ಬಳಿಗಿನ್ನ ಯಾವತ್ತೂ ಬರೋದಿಲ್ಲ ಅಂಥೇಳಿ ಹಿಂಗೆ ಹೇಳಿದ್ರೆ ಆವಾಗ ಅವನಿಗೆ ಮರಣ ಬರ್ತದೆ ಅಂಥೇಳಿ ಈ ರೀತಿಯಾಗಿ ವೈದ್ಯ ಒಂದು ಸಲಹೆಯನ್ನು ಕೊಟ್ಟ. ಆವಾಗ ರಾಜ, ಇದು ವೈದ್ಯನ ಯುಕ್ತಿ ಭಾಳ ಚೆನ್ನಾಗ್ಯದ ಅಂಥೇಳಿ ಆವಾಗ ಅವನು ತನ್ನ ಮಗಳ ಹತ್ರ ಬಂದು ಹೇಳ್ತಾ ಇದ್ದಾನೆ, ನೋಡಿ, ಈ ಥರ ಹೋಗಿ ನೀನು ನುಡಿಬೇಕು ಅಂತೇಳಿ ಅಂದಾಗ ಆಕೆ ಅನೇಕ ವಸ್ತ್ರಗಳನ್ನು, ಆಭರಣಗಳನ್ನು ಧಾರಣ ಮಾಡಿಕೊಂಡು ಆ ಮಂತ್ರಿ ಯಾವ ಮಗ ಇದ್ನಲ್ಲ ಅವನ ಕಿವಿಯೊಳಗೆ ಬಂದಕ್ಕೆ ಏನು ಹೇಳಿದ್ಲು ಅಂತಂದರೆ, ನಾನು ಎಂದೆಂದೂ ನಿನ್ನ ಹತ್ರ ನಾ ಬರೋದಿಲ್ಲ ಅಂತ ಇಷ್ಟು ಹೇಳಿದ ತಕ್ಷಣ ಅವನ ಮನಸ್ಸಿಗೆ ತುಂಬ ದುಃಖ ಆಗಿ ಅದನ್ನು ಸಹನ ಮಾಡಿಕೊಳ್ಳಾರ್ದೆ ಅವನು ಮರಣವನ್ನು ಹೊಂದಿಬಿಟ್ಟ ಅಂತ. ಹಾಗೆ ಇಲ್ಲಿ ಈ ಬುದ್ಧಿ ಅನ್ನುವಂಥ ಈ ರಾಜಕನ್ಯೆ ಏನದಾಳಲ್ಲ,
ಮಂತ್ರಿಯ ಮಗನಂತೆ ಇರುವಂಥ ಮನಸ್ಸಿನ ಜೊತೆಯೊಳಗೆ ಬಹುಕಾಲದಿಂದ ಪ್ರೇಮವನ್ನು ಬೆಳೆಸಿದಾಳ. ಈ ಕನ್ಯೆ ಯಾವಾಗ ಬ್ರಹ್ಮವಿದ್ಯೆ ಎನ್ನುವಂಥ ಈ ಅಲಂಕಾರದಿಂದ ಕೂಡಿಕೊಂಡು ಮನಸ್ಸಿನ ಒಂದು ಹತ್ತಿರ ಹೋಗಿ ಇನ್ನು ನಾನು ನಿನ್ನ ಬಳಿಗೆ ಎಂದೂ ಬರೋದಿಲ್ಲ ಅಂಥೇಳಿ ಯಾವಾಗ ಆತ್ಮನ ಕಡೆಗೆ ಬಂದುಬಿಡ್ತಾ ಇದ್ದಾಳೋ ಆವಾಗ ಮನಸ್ಸನ್ನುವಂಥದ್ದು ಆ ವಿಷಯಗಳಿಂದ ರಹಿತ ಆಗಿಬಿಡ್ತದೆ. ಅದು ಮನಸ್ಸನ್ನುವಂಥ ವಿಷಯ ಸಹಿತವಾಗಿ ಅದು ಆತ್ಮದಲ್ಲಿ ಲಯವನ್ನು ಹೊಂದಿಬಿಡ್ತದೆ. ಮನಸ್ಸು ಯಾವಾಗ ಲಯ ಆಯಿತು ಅಂತಂದರೆ ಆವಾಗ ಜೀವನಿಗೆ ಬಂದಿರತಕ್ಕಂಥ ಈ ಜನ್ಮ ಮರಣ ರೂಪವಾಗಿರತಕ್ಕಂಥ ಈ ಸಂಸಾರ ಅನ್ನುವಂಥದ್ದು ನಾಶ ಆಗಿಬಿಡ್ತದೆ. ಆವಾಗ ಆತ್ಮಾನಂದ ಅನ್ನುವಂಥದ್ದು ಪ್ರಾಪ್ತವಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಎಲ್ಲದಕ್ಕೂ ಕಾರಣ ಯಾವುದು ಅಂತಂದರೆ ನಮ್ಮ ಮನಸ್ಸನ್ನುವಂಥದ್ದು. ಈ ಮನಸ್ಸನ್ನುವಂಥದ್ದೇನಾಗಬೇಕು ಅಂತಂದರೆ ಆತ್ಮಚಿಂತನವನ್ನು ಮಾಡಬೇಕು. ಅಹಂ ಬ್ರಹ್ಮಾಸ್ಮಿ, ನಾ ಬ್ರಹ್ಮನೇ ಇದ್ದೀನಿ ಎನ್ನುವಂಥ ಆತ್ಮಾನುಸಂಧಾನವನ್ನು ಮಾಡ್ತು ಅಂತಂದರೆ ಅವಾಗಿದು ಆತ್ಮರೂಪವೇ ಆಗಿಬಿಡ್ತದೆ. ಅದಕ್ಕೆ ಹೇಳ್ತಾರೆ ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ ಬಂಧಾಯ ವಿಷಯಾಸಕ್ತಂ ಮುಕ್ತೈರ್ನಿರ್ವಿಷಯಂ ಸ್ಮೃತಂ ಅಂತ ಹೇಳಿದ್ರು ಅವರು. ಈ ನಮ್ಮ ಮನಸ್ಸೇ ಏನಾಗೈತಿ ಅಂತಂದರೆ ಈ ಸಂಸಾರದ ಬಂಧನಕ್ಕೂ ಅದ ಕಾರಣ ಆಗ್ಯದ ಮತ್ತು ಮೋಕ್ಷವನ್ನು ಪಡೀಲಿಕ್ಕೂ ಕೂಡ ಈ ಮನಸ್ಸೇ ಕಾರಣ ಆಗ್ಯದ. ಮನಸ್ಸು ಯಾವಾಗ ವಿಷಯಗಳ ಸಂಗ ಮಾಡ್ತು, ವಿಷಯಗಳ ಚಿಂತನದೊಳಗೆ ಕೂಡಿಕೊಳ್ತು ಅಂತಂದರೆ ಆವಾಗ ಸಂಸಾರದ ಬಂಧನದೊಳಗೆ ಸಿಲ್ಕೊಂಡ್ಬಿಡ್ತದೆ, ಜನ್ಮ ಮೃತ್ಯುವಿಗೆ ಒಳಗಾಗ್ತದೆ. ಇದು ಮನಸ್ಸನ್ನುವಂಥದ್ದು. ಅದ ಮನಸ್ಸನ್ನುವಂಥದ್ದನ್ನು ನಾವು ಅಂತರ್ಮುಖ ಮಾಡಿಕೊಂಡು ನಾನು ಸಾಕ್ಷಿ ಪ್ರತ್ಯೇಕಾತ್ಮನೇ ಇದ್ದೇನೆ ಅಥವಾ ನಾನು ಪರಬ್ರಹ್ಮ ಸ್ವರೂಪನೇ ಇದ್ದೇನೆ ಎನ್ನುವಂಥ ಈ ಅನುಸಂಧಾನವನ್ನು ಮಾಡಿತು ಅಂತಂದರೆ, ಮನಸ್ಸನ್ನು ನಾವು ನಿರ್ವಿಷಯ ಮಾಡಿಕೊಂಡೇವಿ ಅಂತಂದರೆ ಇದು ಮುಕ್ತಿಗೆ ಸಾಧನ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಮನವನ್ನು ನಿರ್ವಿಷಯದೋಳು ನಿಲ್ಲಿಸದೆ ತನಗೆಂತೂ ಮುಕ್ತಿ ಘಟಿಪುದು ನಿಜಗುಣಶೀಲವರು ಹೇಳಿದರು. ಈ ಮನಸ್ಸನ್ನುವಂಥದ್ದನ್ನು ನಾವು ಎಲ್ಲಿ ತನಕ ನಿರ್ವಿಷಯ ಮಾಡಿಕೊಂಡಿಲ್ಲ, ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ವಿಷಯಗಳ ಚಿಂತನೆಯನ್ನು ಬಿಡಿಸಿ ಆ ಮನಸ್ಸಿನೊಳಗೆ ನಾನು ಬ್ರಹ್ಮನಿದ್ದೇನೆ ಅನ್ನುವಂಥ ನಿಶ್ಚಯ ಜ್ಞಾನವನ್ನು ನಾವು ಮಾಡಿಸಿದ್ದೀವಿ ಅಂತಂದರೆ ಮನಸ್ಸು ವಿಷಯ ಚಿಂತನೆಗಳಿಂದ ಅದು ದೂರ ಆಯಿತು ಅಂತಂದರೆ, ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ವಿಷಯ ಚಿಂತನೆಗಳನ್ನು ನಾವು ಯಾವಾಗ ಬಿಡ್ತೇವೋ ಆವಾಗ ಮನಸ್ಸು ನಿರ್ವಿಷಯ ಆಗ್ತದೆ. ನಿರ್ವಿಷಯ ಅಂದರೆ ಏನು? ಅಹಂ ಬ್ರಹ್ಮಾಸ್ಮಿ ಎನ್ನುವಂಥ ವೃತ್ತಿ ಎನ್ನುವಂಥದ್ದು ನಮಗೆ ದೃಢ ಆಯಿತು ಅಂತಂದರೆ, ಆ ರೀತಿ ನಾವು ಚಿಂತನವನ್ನು ನಾವು ಮಾಡಿದ್ದೀವಿ ಅಂತಂದರೆ ಆವಾಗ ನಮ್ಮ ಮನಸ್ಸು ಶಾಂತ ಆಗ್ತದೆ, ಸುಖವನ್ನು ಹೊಂತದೆ. ಅಲ್ಲಿ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಮುಕ್ತಿ ಎನ್ನುವಂಥದ್ದನ್ನು ಪಡ್ಕೊಳ್ತದೆ. ಅದಕ್ಕೆ ಇಲ್ಲಿ ನಿರ್ವಿಷಯವಾಗಿರ್ತಕ್ಕಂಥ ಮನಸ್ಸನ್ನುವಂಥದ್ದೇ ಯಾವ ಮೋಕ್ಷಕ್ಕೆ ಕಾರಣ ಅಂತ ತಿಳ್ಕೊಂಡು ಈ ರೀತಿಯಾಗಿ ನಮಗೆ ಉಪನಿಷತ್ತುಗಳು ಉಪದೇಶ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾವೆ. ಅದಕ್ಕೆ ಬಂಧಾಯ ವಿಷಯಾಸಕ್ತಂ ಮುಕ್ತೈ ನಿರ್ವಿಷಯಂ ಸ್ಮೃತಂ ಅಂತ ಹೇಳಿದರು. ಇಲ್ಲಿ ಮನಸ್ಸು ನಿರ್ವಿಷಯ ಆಗುವುದೇ ಮೋಕ್ಷಕ್ಕೆ ಕಾರಣ ಅನ್ನುವಂಥ ಮಾತನ್ನು ಉಪನಿಷತ್ಕಾರರು ಬಹಳ ಸುಂದರವಾಗಿ ನಮಗೆ ಉಪದೇಶ ಮಾಡಿಕೊಂಡು ಬಂದಾರ. ಅದಕ್ಕಿಲ್ಲಿ ಮನಸ್ಸು ಎರಡು ಪ್ರಕಾರ ಅದಂತ ಹೇಳಿದರು. ಮನೋಹಿ ದ್ವಿಧಂ ಪ್ರೋಕ್ತಂ ಶುದ್ಧಂ ಅಶುದ್ಧಮೇವಚ ಅಶುದ್ಧಂ ಕಾಮಸಂಕಲ್ಪಂ ಶುದ್ಧಂ ಕಾಮಿವರ್ಜಿತ ಅಂತ ಹೇಳ್ತಾರೆ. ಒಂದು ಮನಸ್ಸು ಶುದ್ಧದ, ಇನ್ನೊಂದು ಅಶುದ್ಧದ. ಅಂದರೆ ಮನಸ್ಸು ಎರಡು ಪ್ರಕಾರ ಅದ. ಇದು ಶುದ್ಧವೆಂತಲೂ ಅಶುದ್ಧವೆಂತಲೂ ಮನಸ್ಸು ಎರಡು ಪ್ರಕಾರ ಆಗ್ಯದ. ಯಾವ ಮನಸ್ಸಿನಲ್ಲಿ ಕಾಮನೆಗಳದಾವು, ನಮ್ಮ ಮನಸ್ಸು ಪ್ರಾಪಂಚಿಕವಾಗಿರ್ತಕ್ಕಂಥ ಅನೇಕ ವಿಷಯಗಳಲ್ಲಿ ಕಾಮನೆಯಿಂದ ಕೂಡಿಕೊಳ್ತು ಅಂತಂದರೆ ಇದು ಅಶುದ್ಧ ಆಗಿಬಿಡ್ತದೆ, ಇದು ಮನಸ್ಸು ಮಲಿನ ಆಗಿಬಿಡ್ತದೆ. ಈ ಮಲಿನವಾಗಿರ್ತಕ್ಕಂಥ ಮನಸ್ಸೇ ಇದೇನಾಗ್ತದೆ, ದುಃಖಕ್ಕೆ ಕಾರಣ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಎಲ್ಲ ಕಾಮನೆಗಳಿಂದ ರಹಿತ ಆಯಿತು ಅಂತಂದರೆ, ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಕಾಮನೆಗಳು ಯಾವಾಗ ದೂರ ಆಗಿಬಿಡ್ತಾ ಇದ್ದಾವೆಯೋ ಆವಾಗ ಮನುಷ್ಯ ಶುದ್ಧ ಆಗ್ತದೆ. ಆ ಶುದ್ಧವಾಗಿರ್ತಕ್ಕಂಥ ಮನಸ್ಸೇ ಇಲ್ಲೇನಾಗೈತಿ ಅಂತಂದರೆ ಆತ್ಮದರ್ಶನವನ್ನು ಮಾಡಿಕೊಳ್ತದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಶಾಸ್ತ್ರ ಆಚಾರ್ಯ ಉಪದೇಶ ಶಮದಮಾದಿ ಸುಸಂಸ್ಕೃತಂ ಮನಃ
ಆತ್ಮದರ್ಶನೆ ಕರ್ಣಂ ಅಂತ ಆಚಾರ್ಯರು ಗೀತಾಭಾಷ್ಯದಲ್ಲಿ ಹೇಳ್ಕೊಂಡು ಬರ್ತಾರೆ. ಅಂದರೆ ಶಾಸ್ತ್ರ ಆಚಾರ್ಯ ಉಪದೇಶ. ಶಾಸ್ತ್ರ ಅಂತಂದರೆ ಇಲ್ಲಿ ಉಪನಿಷತ್ತುಗಳು, ಪ್ರಸ್ಥಾನತ್ರಯಗಳು ಅಂತೇನದಾವು, ಅಥವಾ ವೇದಾಂತ ಅದ್ವೈತಪರವಾಗಿರ್ತಕ್ಕಂಥ ವೇದಾಂತ ಗ್ರಂಥಗಳು ಅಂತೇನದಾವು, ಅವುಗಳನ್ನು ನಾವು ಗುರುಮುಖೇನ ಶ್ರವಣ ಮಾಡಬೇಕು. ಶ್ರವಣ ಮನನ ನಾವು ನಿಧಿಧ್ಯಾಸನ ಮಾಡಿದ್ದೀವಿ ಅಂತಂದರೆ ನಮ್ಮ ಮನಸ್ಸಿಗೆ ಒಂದು ಸಂಸ್ಕಾರ ಆಗ್ತದೆ. ಶಮಧಮಾದಿ ಸುಸಂಸ್ಕೃತಂ ಮನಃ ಅಂತ ಹೇಳ್ತಾರೆ. ಶಮ ಧಮ ಉಪರತಿ ತಿತಿಕ್ಷಾ ಶ್ರದ್ಧಾ ಸಮಾಧಾನ ಮುಮುಕ್ಷತ್ವ ಇವೆಲ್ಲ ಬೇಕಂತಾರೆ. ವಿವೇಕ ಬೇಕು, ವೈರಾಗ್ಯ ಬೇಕು, ಶಮಧಮಾದಿಗಳು ಬೇಕು, ಮುಮುಕ್ಷತ್ವ ನಮ್ಮಲ್ಲಿ ಬರಬೇಕು. ಈ ರೀತಿ ನಾವು ಸಾಧನ ಚತುಷ್ಟಯ ಸಂಪತ್ತಿಯನ್ನು ಹೊಂದಿದ್ದೀವಿ ಅಂತಂದರೆ ನಮ್ಮ ಮನಸ್ಸು ಸಂಸ್ಕಾರವನ್ನು ಪಡೀತದೆ. ನಾವು ಗುರುಗಳು ಹೇಳ್ತಕ್ಕಂಥ ವಿಚಾರಗಳನ್ನು ಶ್ರವಣ ಮಾಡ್ತೀವಿ, ಅದನ್ನೇ ನಾವು ಏಕಾಂತದಲ್ಲಿ ಮನನ ಮಾಡ್ತೀವಿ, ಪುನಃ ಪುನಃ ಅದರ ಚಿಂತನವನ್ನು ಮಾಡ್ತೀವಿ. ಅಂದರೆ ಈ ದೇಹಾದಿಗಳು ನಾನಲ್ಲ, ತೋರುವಂಥ ಈ ಪ್ರಪಂಚ ಅನ್ನುವಂಥದ್ದು ಇದು ಸ್ವಪ್ನದಂತೆ ಮಿಥ್ಯಾ ಅದ ಅಂಥೇಳಿ ಇದನ್ನು ಅನುಸಂಧಾನ ಮಾಡ್ಕೊತ ಹೋದೀವಿ ಅಂತಂದರೆ ಆವಾಗ ನಮ್ಮ ಮನಸ್ಸೇನಾಗ್ತದೆ, ಆತ್ಮದರ್ಶನವನ್ನು ಮಾಡಿಕೊಳ್ಳಲಿಕ್ಕೆ ಇದು ಸಾಧನ ಆಗ್ತದೆ ಅಂತ ಹೇಳ್ತಾರೆ. ನಮಗೆ ಆತ್ಮದರ್ಶನ ಆಗಬೇಕು ಅಂತಂದರೆ ಮನಸ್ಸಿಗೆ ನಾವು ಹಿಂಗೆ ಸಂಸ್ಕಾರ ಕೊಡಬೇಕು. ಹೆಂಗೆ ಹಾಲಿಗೆ ಸಂಸ್ಕಾರ ಕೊಟ್ಟಾಗ ಅದು ಮೊಸರಾಗ್ತದೆ, ಮುಂದೆ ಅದರ ಬೆಣ್ಣೆ ತೆಗಿತೀವಿ, ಅದನ್ನು ಕಾಯಿಸಿದರೆ ತುಪ್ಪ ಆಗ್ತದೆ. ನಾವು ತುಪ್ಪವನ್ನು ಪಡಿಬೇಕಾದ್ರೆ ಏನೆಲ್ಲ ಪ್ರಯತ್ನ ಮಾಡಬೇಕು. ಹಾಗೆ ಇಲ್ಲಿ ಇಂಥ ಒಂದು ಮನಸ್ಸನ್ನುವಂಥದ್ದನ್ನು ನಾವು ಆತ್ಮರೂಪವಾಗಿ ಮಾಡಿಕೊಂಡ್ರೆ ನಮಗೆ ಸುಖ ಆಗ್ತದಂಥೇಳಿ ಬಹು ಸುಂದರವಾಗಿ ಈ ಪದ್ಯದಲ್ಲಿ ಹೇಳ್ಕೊಂಡು ಬಂದಾರ. ನಾಳೆ ಮುಂದಿನ ಹೊಸ ಪದ್ಯ ಅನ್ನುವಂಥದ್ದು ಬೇಡುವೆ ನಭವ ಅನ್ನುವಂಥ ಪದ್ಯವನ್ನು ನೋಡೋಣ ಅಂತ ಹೇಳ್ತಾ ಓಂ ತತ್ಸತ್.